ಸಂಪರ್ಕಿಸಿತು. ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧವಾಗಿ ಇತಿಹಾಸದಲ್ಲೇ ಮೊದಲ ಬಾರಿ ರಾಜ್ಯಪಾಲರ ನಿರ್ಧಾರವಿದು. ಸರ್ಕಾರದ ಭಾಷಣ ಓದಲು ಗವರ್ನರ್ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಭಾಷಣದಲ್ಲಿ ಜಿ ರಾಮ್ಜಿ ಬಿಲ್ ಉಲ್ಲೇಖ ಮಾಡಲಾಗಿದೆ. ಭಾಷಣದಲ್ಲಿ ಕೇಂದ್ರದ ನಡೆ ವಿರುದ್ಧ ಟೀಕೆ ಇದೆ ಅಂತಕ್ಕಂತಹ ಕಾರಣಕ್ಕೆ ಭಾಷಣಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನಕಾರಾತ್ಮಕವಾದಂತಹ ಧೋರಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾವರ್ ಚಂದ್ ಗೆಹ್ಲೋಟ್ ಅವರು ಇದೇ ಮೊದಲ ಬಾರಿಗೆ ಒಬ್ಬ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಭಾಷಣ ಓದಲು ನಾನು ರೆಡಿ ಇಲ್ಲ, ಕಾರಣ ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ಉಲ್ಲೇಖ ಅದರಲ್ಲಿದೆ. ಎಸ್ ಮತ್ತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಏನೊಂದು ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಅಂತಕ್ಕಂತಹ ಬಿಲ್ ಆ ಒಂದು ಭಾಷಣದ ಒಂದು ಲೆಟರ್ ನಲ್ಲಿ ಅದರಲ್ಲಿ ಮೆನ್ಷನ್ ಇತ್ತು. ಈ ಕಾರಣಕ್ಕಾಗಿ ನಾನು ಭಾಷಣ ಮಾಡಲಂತಕ್ಕಂತಹ ವಿಚಾರ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಏನು ಸುರೇಶ್? ನೋಡಿ, ರಾಜ್ಯಪಾಲರ ಭಾಷಣದ ಮೂಲಕವೇನೆ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಅನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಜಂಟಿ ಅಧಿವೇಶನವನ್ನ ನಾಳೆಯಿಂದ ಕರೆದಿದ್ರು ರಾಜ್ಯ ಸರ್ಕಾರ. ಆದ್ರೆ ರಾಜ್ಯಪಾಲರು ಬರೆದು ಕೊಟ್ಟಿರ್ತಕ್ಕಂಥ ಭಾಷಣ ಏನಿದೆ, ಭಾಷಣದ ಅಂಶಗಳು ನಾಳೆ ರಾಜ್ಯಪಾಲರು ಭಾಷಣ ಮಾಡುವುದಕ್ಕೂ ಮುಂಚೆ, ಅಂದ್ರೆ 1-2 ದಿನ ಮುಂಚೆನೇ ಹೋಗಿ ರಾಜ್ಯಪಾಲರ ಕೈ ಸೇರುತ್ತೆ. ಅದು ಲೋಕಭವನ ಕೈ ಕೂಡ ಸೇರಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಆ ಅಂಶಗಳನ್ನು ಓದಿರ್ತಕ್ಕಂತಹ ರಾಜ್ಯಪಾಲರು ಅಲ್ಲಿಯ ಅಧಿಕಾರಿಗಳು ಅವರ ಗಮನಕ್ಕೆ ತಂದಿದ್ದಾರೆ. ಗಮನಕ್ಕೆ ತಂದು ಇಲ್ಲಿ ಕೆಲವೊಂದು ಅಂಶಗಳು ಕೇಂದ್ರ ಸರ್ಕಾರದ ವಿರುದ್ಧ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಭಾಷಣ ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ಅಭಿಪ್ರಾಯಕ್ಕೆ ಬಂದಿರತಕ್ಕಂತಹ ರಾಜ್ಯಪಾಲರು ನಾಳೆ ನಾನು ಭಾಷಣವನ್ನ ಮಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ವಿಶೇಷ ನಿಯೋಗ ಏನಿದೆ, ನಿಯೋಗ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಒಂದು ಕಾಯ್ದೆ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ಅದು ರಾಜ್ಯ ಕಾಂಗ್ರೆಸ್ ಏನಿದೆ ಕರ್ನಾಟಕದಿಂದಲೇ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕಳಿಸಬೇಕು, ಖಂಡನ ನಿರ್ಣಯವನ್ನ ಮಾಡಿ ಒಕ್ಕೊರಲಿನಿಂದಾಗಿ ಅದು ಒಂದು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನ ಕಳಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು. ಸೊ ಅದರ ಭಾಗವಾಗಿ ನಾಳೆ ಜಂಟಿ ಅಧಿವೇಶನವನ್ನು ಕರೆದಿದ್ರು. ಆದ್ರೆ ಈಗ ಆ ಜಂಟಿ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಬರ್ಕೊಟ್ಟಿರ್ತಕ್ಕಂಥ ಭಾಷಣಕ್ಕೆ ಈಗ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಭಾಗವಾಗಿ ಈಗ ಏನು ಸಂಜೆ 5:45ಕ್ಕೆ ಕಾನೂನು ಇಲಾಖೆ ಸೇರಿದಂತೆ ಕಾನೂನು ಸಚಿವರಾದಂತ ಎಚ್.ಕೆ. ಪಾಟೀಲ್ ಹಾಗೆ ಕೆಲ ಹಿರಿಯ ರಾಜಕಾರಣಿಗಳು, ಹಿರಿಯ ಮುಖಂಡರುಗಳು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಆಗತ್ತೆ. ಅಲ್ಲಿ ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನ ಹೇಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥ. ಒಂದು ವೇಳೆ ಏನಾದ್ರೂ ರಾಜ್ಯಪಾಲರ ಸೂಚನೆ ಕೊಟ್ಟಂತೆ ಕೆಲವೊಂದಷ್ಟು ಇವರು ಬರ್ಕೊಟ್ಟಿರ್ತಕ್ಕಂಥ ಭಾಷಣ ಏನಿದೆ, ಆ ಭಾಷಣದಲ್ಲಿನ ಕೆಲವು ಸಾಲುಗಳನ್ನು ತೆಗೆದುಹಾಕುವಂತ ಸೂಚನೆ ಕೊಡಬಹುದು ಅಂತ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥ. ಅದಕ್ಕೆ ಒಪ್ಪಿದ್ದೆ ಆದ್ರೆ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಕೂಡ ನಾಳೆ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಇದು ಒಂದು. ಅಥವಾ ಏನಾದ್ರು ರಾಜ್ಯ ಸರ್ಕಾರ ಏನಾದ್ರು ತಾವು ಬರೆದುಕೊಟ್ಟಿರ್ತಕ್ಕಂಥ ಭಾಷಣಕ್ಕೆ ಯಾವುದೇ ಒಪ್ಪಿಗೆ ಅಂದ್ರೆ ಯಾವುದೇ ತಿದ್ದುಪಡಿ ಮಾಡದೆ, ಯಾವುದೇ ಸಾಲಗಳನ್ನು ತೆಗೆಯದೆ ಆ ರೀತಿ ಏನಾದ್ರು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ರಾಜ್ಯಪಾಲರು ಮತ್ತೆ ತಿರಸ್ಕಾರ ಮಾಡ್ತಾರೆ, ಮತ್ತೆ ನಾನು ಭಾಷಣ ಮಾಡೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂತಹ ಸಂದೇಶವನ್ನ ಅಲ್ಲೇ ಆ ನಿಯೋಗಕ್ಕೆ ಹೇಳುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಚರ್ಚೆಗಳು, ಇಷ್ಟೆಲ್ಲ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಸಂಜೆ 5:45ಕ್ಕೆ ಹೋಗ್ತಕ್ಕಂಥ ನಿಯೋಗ ಏನಿದೆ, ಆ ನಿಯೋಗದ ಬಳಿ ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿರ್ತಕ್ಕಂಥದ್ದು. ಸದ್ಯ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವಿನ ಒಂದಷ್ಟು ತಿಕ್ಕಾಟ ಈಗ ಮತ್ತೆ ಎದ್ದು ಕಾಣ್ತಾ ಇರ್ತಕ್ಕಂಥ. ಈ ಹಿಂದೆನೂ ಕೂಡ ತಾವು ನೋಡಿದಾಗೇನೆ ನಾವೇ ಸಾಕಷ್ಟು ಸುದ್ದಿಗಳನ್ನ ಪ್ರಸ್ತಾಪ ಮಾಡಿದ್ವಿ. ರಾಜ್ಯ ಸರ್ಕಾರ ಕಳಿಸುವಂತಹ ಎಲ್ಲ ಬಿಲ್ಗಳಿಗೂ ಕೂಡ ರಾಜ್ಯಪಾಲರು ಸಹಿಯನ್ನ ಹಾಕ್ತಾ ಇರಲಿಲ್ಲ, ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ವಿ, ಇದನ್ನು ನೋಡಿದ್ವಿ. ಇದೀಗ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರ ಮೂಲಕವೇ ಕೌಂಟರ್ ಅನ್ನ ಕೊಡಿಸೋದಕ್ಕೆ ಅಂತ ಮಾಡಿರ್ತಕ್ಕಂಥ ಪ್ಲಾನಿಂಗ್ ಏನಿತ್ತು, ಆ ಪ್ಲಾನಿಂಗ್ ಈಗಾಗಲೇ ರಾಜ್ಯಪಾಲರನ್ನೇ ಟಕ್ಕರನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈಗ ನಿಯೋಗ ಹೋದ ಬಳಿಕ ಅಲ್ಲಿ ಯಾವೆಲ್ಲ ಒಂದಷ್ಟು ಅಂಶಗಳನ್ನ ವಿವರಿಸ್ತಾರೆ, ಮತ್ತೆ ಯಾವೆಲ್ಲ ಒಂದಷ್ಟು ಸೂಚನೆಗಳನ್ನು, ಸಲಹೆಗಳನ್ನು ರಾಜ್ಯಪಾಲರಿಗೆ ಕೊಡ್ತಾರೆ, ಅದನ್ನ ಪಾಲಿಸ್ತಾರಾ ಇಲ್ವಾ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂಥ ಕುತೂಹಲ. ಅಂತಿಮವಾಗಿ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಪ್ರಮುಖ ಸಚಿವರು ಏನ್ ಮಾಡ್ತಾರೆ, ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಇದು ಇನ್ನೂ ಕೂಡ ನಾಳೆಯವರೆಗೂ ಕೂಡ ಈಗ ತಿಕ್ಕಟ್ಟ ಮುಂದುವರೆದ್ರು ಆಗ್ತಾರೇ ಇಲ್ಲ. ಸೊ ಅಂತಿಮವಾಗಿ ನಾಳೆ ಒಳಗೆ ರಾಜ್ಯಪಾಲರ ಭಾಷಣ ಆಗತ್ತಾ ಇಲ್ವಾ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರುತ್ತೆ. ಇದು ಮತ್ತೆ ಕೊನೆ ಕ್ಷಣದಲ್ಲಿ ಆಗಿರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಸಮಯ ಇಲ್ಲ. ಕೊನೆ ಕ್ಷಣದಲ್ಲಿ ಇಂತಹ ಒಂದು ಮುಜುಗರ ಆಗಬಾರದು ಅನ್ನೋ ನಿಟ್ಟಿನಲ್ಲೇನೆ ಸರ್ಕಾರ ಕೂಡ ಸರ್ಕಾರದಿಂದಲೇ ಅಧಿಕೃತವಾಗಿ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭಾಷಣ ಮಾಡುವಂತ ಒಂದಷ್ಟು ಮನವೊಲಿಸುವುದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನೋಡ್ಬೇಕು ವೀರೇಶ್, ಸಂಜೆ ಯಾವೆಲ್ಲ ಬೆಳವಣಿಗೆಗಳಾಗತ್ತೆ ಸಂಜೆ ರಾಜ್ಯಪಾಲರ ಭೇಟಿಯ ಬಳಿಕ ಅನ್ನೋದನ್ನ. ಸುರೇಶ್, ಜಸ್ಟ್ ಹೋಲ್ಡ್ ಆನ್. ಮತ್ತೆ ನಿಮ್ಮನ್ನ ಸಂಪರ್ಕಿಸಿತು. ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧವಾಗಿ ಇತಿಹಾಸದಲ್ಲೇ ಮೊದಲ ಬಾರಿ ರಾಜ್ಯಪಾಲರ ನಿರ್ಧಾರವಿದು. ಸರ್ಕಾರದ
ಭಾಷಣ ಓದಲು ಗವರ್ನರ್ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಭಾಷಣದಲ್ಲಿ ಜಿ ರಾಮ್ಜಿ ಬಿಲ್ ಉಲ್ಲೇಖ ಮಾಡಲಾಗಿದೆ. ಭಾಷಣದಲ್ಲಿ ಕೇಂದ್ರದ ನಡೆ ವಿರುದ್ಧ ಟೀಕೆ ಇದೆ ಅಂತಕ್ಕಂತಹ ಕಾರಣಕ್ಕೆ ಭಾಷಣಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನಕಾರಾತ್ಮಕವಾದಂತಹ ಧೋರಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು, ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾವರ್ ಚಂದ್ ಗೆಹ್ಲೋಟ್ ಅವರು ಇದೇ ಮೊದಲ ಬಾರಿಗೆ ಒಬ್ಬ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಭಾಷಣ ಓದಲು ನಾನು ರೆಡಿ ಇಲ್ಲ, ಕಾರಣ ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ಉಲ್ಲೇಖ ಅದರಲ್ಲಿದೆ. ಎಸ್, ಮತ್ತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಏನೊಂದು ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಅಂತಕ್ಕಂತಹ ಬಿಲ್ ಆ ಒಂದು ಭಾಷಣದ ಒಂದು ಲೆಟರ್ ನಲ್ಲಿ ಅದರಲ್ಲಿ ಮೆನ್ಷನ್ ಇತ್ತು. ಈ ಕಾರಣಕ್ಕಾಗಿ ನಾನು ಭಾಷಣ ಮಾಡಲಂತಕ್ಕಂತಹ ವಿಚಾರ ಲಭ್ಯವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಏನು ಸುರೇಶ್? ನೋಡಿ, ರಾಜ್ಯಪಾಲರ ಭಾಷಣದ ಮೂಲಕವೇನೆ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಅನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಜಂಟಿ ಅಧಿವೇಶನವನ್ನ ನಾಳೆಯಿಂದ ಕರೆದಿದ್ರು ರಾಜ್ಯ ಸರ್ಕಾರ. ಆದ್ರೆ ರಾಜ್ಯಪಾಲರು ಬರೆದು ಕೊಟ್ಟಿರ್ತಕ್ಕಂಥ ಭಾಷಣ ಏನಿದೆ, ಭಾಷಣದ ಅಂಶಗಳು ನಾಳೆ ರಾಜ್ಯಪಾಲರು ಭಾಷಣ ಮಾಡುವುದಕ್ಕೂ ಮುಂಚೆ, ಅಂದ್ರೆ 1-2 ದಿನ ಮುಂಚೆನೇ ಹೋಗಿ ರಾಜ್ಯಪಾಲರ ಕೈ ಸೇರುತ್ತೆ. ಅದು ಲೋಕಭವನ ಕೈ ಕೂಡ ಸೇರಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಆ ಅಂಶಗಳನ್ನು ಓದಿರ್ತಕ್ಕಂತಹ ರಾಜ್ಯಪಾಲರು ಅಲ್ಲಿಯ ಅಧಿಕಾರಿಗಳು ಅವರ ಗಮನಕ್ಕೆ ತಂದಿದ್ದಾರೆ. ಗಮನಕ್ಕೆ ತಂದು ಇಲ್ಲಿ ಕೆಲವೊಂದು ಅಂಶಗಳು ಕೇಂದ್ರ ಸರ್ಕಾರದ ವಿರುದ್ಧ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಭಾಷಣ ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ಅಭಿಪ್ರಾಯಕ್ಕೆ ಬಂದಿರತಕ್ಕಂತಹ ರಾಜ್ಯಪಾಲರು ನಾಳೆ ನಾನು ಭಾಷಣವನ್ನ ಮಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ವಿಶೇಷ ನಿಯೋಗ ಏನಿದೆ, ನಿಯೋಗ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು, ಒಂದು ಕಾಯ್ದೆ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ಅದು ರಾಜ್ಯ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಏನಿದೆ ಕರ್ನಾಟಕದಿಂದಲೇ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕಳಿಸಬೇಕು, ಖಂಡನ ನಿರ್ಣಯವನ್ನ ಮಾಡಿ ಒಕ್ಕೊರಲಿನಿಂದಾಗಿ ಅದು ಒಂದು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನ ಕಳಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು. ಸೊ ಅದರ ಭಾಗವಾಗಿ ನಾಳೆ ಜಂಟಿ ಅಧಿವೇಶನವನ್ನು ಕರೆದಿದ್ರು. ಆದ್ರೆ ಈಗ ಆ ಜಂಟಿ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಬರ್ಕೊಟ್ಟಿರ್ತಕ್ಕಂಥ ಭಾಷಣಕ್ಕೆ ಈಗ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಭಾಗವಾಗಿ ಈಗ ಏನು ಸಂಜೆ 5:45ಕ್ಕೆ ಕಾನೂನು ಇಲಾಖೆ ಸೇರಿದಂತೆ ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಹಾಗೆ ಕೆಲ ಹಿರಿಯ ರಾಜಕಾರಣಿಗಳು, ಹಿರಿಯ ಮುಖಂಡರುಗಳು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಆಗತ್ತೆ. ಅಲ್ಲಿ ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನ ಹೇಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥ. ಒಂದು ವೇಳೆ ಏನಾದರೂ ರಾಜ್ಯಪಾಲರು ಸೂಚನೆ ಕೊಟ್ಟಂತೆ ಕೆಲವೊಂದಷ್ಟು ಇವರು ಬರ್ಕೊಟ್ಟಿರ್ತಕ್ಕಂಥ ಭಾಷಣ ಏನಿದೆ, ಆ ಭಾಷಣದಲ್ಲಿನ ಕೆಲವು ಸಾಲುಗಳನ್ನು ತೆಗೆದುಹಾಕುವಂತ ಸೂಚನೆ ಕೊಡಬಹುದು ಅಂತ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥ. ಅದಕ್ಕೆ ಒಪ್ಪಿದ್ದೆ ಆದ್ರೆ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಕೂಡ ನಾಳೆ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಇದು ಒಂದು. ಅಥವಾ ಏನಾದ್ರು ರಾಜ್ಯ ಸರ್ಕಾರ ಏನಾದ್ರು ತಾವು ಬರೆದುಕೊಟ್ಟಿರ್ತಕ್ಕಂಥ ಭಾಷಣಕ್ಕೆ ಯಾವುದೇ ಒಪ್ಪಿಗೆ ಅಂದ್ರೆ ಯಾವುದೇ ತಿದ್ದುಪಡಿ ಮಾಡದೆ, ಯಾವುದೇ ಸಾಲಗಳನ್ನು ತೆಗೆಯದೆ ಆ ರೀತಿ ಏನಾದ್ರು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ರಾಜ್ಯಪಾಲರು ಮತ್ತೆ ತಿರಸ್ಕಾರ ಮಾಡ್ತಾರೆ, ಮತ್ತೆ ನಾನು ಭಾಷಣ ಮಾಡೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂತಹ ಸಂದೇಶವನ್ನ ಅಲ್ಲೇ ಆ ನಿಯೋಗಕ್ಕೆ ಹೇಳುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಚರ್ಚೆಗಳು, ಇಷ್ಟೆಲ್ಲ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಸಂಜೆ 5:45ಕ್ಕೆ ಹೋಗ್ತಕ್ಕಂಥ ನಿಯೋಗ ಏನಿದೆ, ಆ ನಿಯೋಗದ ಬಳಿ ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿರ್ತಕ್ಕಂಥದ್ದು. ಸದ್ಯ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವಿನ ಒಂದಷ್ಟು ತಿಕ್ಕಾಟ ಈಗ ಮತ್ತೆ ಎದ್ದು ಕಾಣ್ತಾ ಇರ್ತಕ್ಕಂಥ. ಈ ಹಿಂದೆನೂ ಕೂಡ ತಾವು ನೋಡಿದಾಗೇನೆ ನಾವೇ ಸಾಕಷ್ಟು ಸುದ್ದಿಗಳನ್ನ ಪ್ರಸ್ತಾಪ ಮಾಡಿದ್ವಿ. ರಾಜ್ಯ ಸರ್ಕಾರ ಕಳಿಸುವಂತಹ ಎಲ್ಲ ಬಿಲ್ಗಳಿಗೂ ಕೂಡ ರಾಜ್ಯಪಾಲರು ಸಹಿಯನ್ನ ಹಾಕ್ತಾ ಇರಲಿಲ್ಲ, ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ವಿ, ಇದನ್ನು ನೋಡಿದ್ವಿ. ಇದೀಗ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯಪಾಲರ ಮೂಲಕವೇ ಕೌಂಟರ್ ನ ಕೊಡಿಸೋದಕ್ಕೆ ಅಂತ ಮಾಡಿರ್ತಕ್ಕಂಥ ಪ್ಲಾನಿಂಗ್ ಏನಿತ್ತು, ಆ ಪ್ಲಾನಿಂಗ್ ಈಗಾಗಲೇ ರಾಜ್ಯಪಾಲರನ್ನೇ ಟಕ್ಕರನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈಗ ನಿಯೋಗ ಹೋದ ಬಳಿಕ ಅಲ್ಲಿ ಯಾವೆಲ್ಲ ಒಂದಷ್ಟು ಅಂಶಗಳನ್ನ ವಿವರಿಸ್ತಾರೆ, ಮತ್ತೆ ಯಾವೆಲ್ಲ ಒಂದಷ್ಟು ಸೂಚನೆಗಳನ್ನು, ಸಲಹೆಗಳನ್ನು ರಾಜ್ಯಪಾಲರಿಗೆ ಕೊಡ್ತಾರೆ, ಅದನ್ನ ಪಾಲಿಸ್ತಾರಾ ಇಲ್ವಾ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂಥ ಕುತೂಹಲ. ಅಂತಿಮವಾಗಿ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಪ್ರಮುಖ ಸಚಿವರು ಏನ್ ಮಾಡ್ತಾರೆ, ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಇದು ಇನ್ನೂ ಕೂಡ ನಾಳೆಯವರೆಗೂ ಕೂಡ ಈಗ ತಿಕ್ಕಟ್ಟ ಮುಂದುವರೆದ್ರು ಆಗ್ತಾರೇ ಇಲ್ಲ. ಸೊ ಅಂತಿಮವಾಗಿ ನಾಳೆ ಒಳಗೆ ರಾಜ್ಯಪಾಲರ ಭಾಷಣ ಆಗತ್ತಾ ಇಲ್ವಾ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರುತ್ತೆ. ಇದು ಮತ್ತೆ ಕೊನೆ ಕ್ಷಣದಲ್ಲಿ ಆಗಿರೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಸಮಯ ಇಲ್ಲ. ಕೊನೆ ಕ್ಷಣದಲ್ಲಿ ಇಂತಹ ಒಂದು ಮುಜುಗರ ಆಗಬಾರದು ಅನ್ನೋ ನಿಟ್ಟಿನಲ್ಲೇನೆ ಸರ್ಕಾರ ಕೂಡ ಸರ್ಕಾರದಿಂದಲೇ ಅಧಿಕೃತವಾಗಿ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭಾಷಣ ಮಾಡುವಂತ ಒಂದಷ್ಟು ಮನವೊಲಿಸುವುದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನೋಡ್ಬೇಕು ವೀರೇಶ್, ಸಂಜೆ ಯಾವೆಲ್ಲ ಬೆಳವಣಿಗೆಗಳಾಗತ್ತೆ ಸಂಜೆ ರಾಜ್ಯಪಾಲರ ಭೇಟಿಯ ಬಳಿಕ ಅನ್ನೋದನ್ನ. ಸುರೇಶ್, ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮನ್ನ ಸಂಪರ್ಕ